ಬರುತ್ತಿದ್ದಾರೆ ಸೀರಿಯಲ್ ಮಾನ್ಯಾಳಿಗೆ ಗೌತಮ್ ಕಾರು ಡಿಕ್ಕಿ, ಆಸ್ಪತ್ರೆಗೆ ಶಕುಂತಲಾ ಎಂಟ್ರಿ, ಅಭಾಷಣ್ ಸತ್ಯ ಹೇಳಿದ ಮಹಿಮಾ ವಿರುದ್ಧ ಜೀವನ್ ಆಕ್ರೋಶ. ಭೂಮಿಗಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬೇಕೆಂದು ಗೌತಮ್ ಯೋಚಿಸುತ್ತಾನೆ. ಕೊನೆಗೆ ಪಾರ್ಕ್ಗೆ ಕರೆದುಕೊಂಡು ಬರುತ್ತಾನೆ. ಪಾರ್ಕ್ನಲ್ಲಿ ಏನು ಮಾತನಾಡಬೇಕು ಎಂದು ಆರಂಭದಲ್ಲಿ ತೊದಲುತ್ತಾರೆ. ಆನಂತರ ಹೇಳಿರುವ ಕಿಸ್ ವಿಷಯ ನೆನಪಿಗೆ ಬರುತ್ತದೆ. ಇವತ್ತು ಯಾಕೆ ಹೀಗೆ ಆಡ್ತಾ ಇದ್ದೀರಾ ಎಂದು ಭೂಮಿಕೆ ಯೋಚಿಸುತ್ತಾರೆ. ಕಾರ್ನಲ್ಲಿ ಮೊಬೈಲ್ ಬಿಟ್ಟಿದ್ದೇನೆ ಎಂದು ಗೌತಮ್ ಹೋಗುತ್ತಾನೆ. ಆ ಸಮಯದಲ್ಲಿ ಮಹಿಮಾ ಕಾಲ್ ಮಾಡ್ತಾಳೆ. ಮನೆಯಲ್ಲಿ ಮಗುವಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನನಗೆ ಗಿಲ್ಟ್ ಆಗ್ತಾ ಇದೆ ಎಂದು ಮಹಿಮಾ ಹೇಳುತ್ತಾಳೆ. ನಾನು ಕೂಡ ಹರಕೆ ಹೊತ್ಕೋತೀನಿ, ನಿನಗೆ ಬೇಗ ಮಗು ಆಗಲಿ ಎಂದು ಭೂಮಿಕೆ ಹೇಳುತ್ತಾಳೆ. ಒಂದು ಸಲ ಪರ್ಸನಲ್ ಆಗಿ ಮಾತನಾಡಲು ತುಂಬ ವಿಷಯ ಇದೆ ಎಂದು ಮಹಿಮಾ ಹೇಳುತ್ತಾಳೆ. ಭೂಮಿಕಾ ಸಮಾಧಾನ ಹೇಳುತ್ತಾಳೆ. ಮನಸ್ಸಿಗೆ ಬೇಜಾರಾದರೆ ಕೌನ್ಸಿಲಿಂಗ್ ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾರೆ. ಕಾರಿಗೆ ಹೋದ ಗೌತಮ್ ಧೈರ್ಯಕ್ಕಾಗಿ ಆನಂದ್ಗೆ ಕಾಲ್ ಮಾಡ್ತಾನೆ. ಆನಂದ್ ಪ್ರೀತಿ ಫೀಲಿಂಗ್ಸ್ ಕುರಿತು ಒಂದಿಷ್ಟು ಉಪದೇಶ ನೀಡುತ್ತಾನೆ. ಧೈರ್ಯ ಒಗ್ಗೂಡಿಸಿ ಪ್ರೀತಿ ಹೇಳಬಿಡಬೇಕು ಎಂದು ಧೈರ್ಯ ಮಾಡುತ್ತಾನೆ. ಆಗ ಯಾರೋ ಸರ್ ಸ್ವಲ್ಪ ಕಾರನ್ನು ಮುಂದಕ್ಕೆ ಹಾಕಿ ಎನ್ನುತ್ತಾರೆ. ಲೈನ್ನಲ್ಲಿ ಇರುವ ಆನಂದ್ ಗಾಡಿ ಮುಂದಕ್ಕೆ ಹಾಕ್ತೀನಿ ಎಂದು ಗೌತಮ್ ಹೇಳಿ ಕಾರನ್ನು ಚಾಲು ಮಾಡುತ್ತಾನೆ. ಇನ್ನೊಂದು ಕಡೆ ಮಾನ್ಯ ಓಡಿಕೊಂಡು ಬಂದಿರುತ್ತಾಳೆ. ಆತನ ಕಾರು ಆಕೆಯ ಡಿಕ್ಕಿ ಹೊಡೆಯುತ್ತದೆ ಅಥವಾ ಅವಳೆ ಕಾರಿನ ಮುಂದೆ ಬಂದು ಬೀಳುತ್ತಾಳೆ. ಕಾರ್ನಿಂದ ಇಳಿದ ಗೌತಮ್ಗೆ ಮಾನ್ಯಳನ್ನು ನೋಡಿ ಭಯ ಆಗುತ್ತದೆ. ಆಗ ಭೂಮಿಕಾಳು ಓಡೋಡಿ ಬರುತ್ತಾಳೆ. ಆಕೆಯನ್ನು ಕಾರ್ನಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಲವ್ ಪ್ರಪೋಸ್ ಮಾಡಬೇಕಿದ್ದ ಸಂದರ್ಭದಲ್ಲಿ ಸೀರಿಯಲ್ನಲ್ಲಿ ಮಾನ್ಯಳ ಎಂಟ್ರಿ ಆಗುತ್ತದೆ. ಗೌತಮ್ ಟೆನ್ಷನ್ನಲ್ಲಿದ್ದಾನೆ. ಗೌತಮ್ ಜೀವನದಲ್ಲಿ ಮಾನ್ಯಳ ಪಾತ್ರ ಏನು ಎಂಬ ಕುತೂಹಲ ಎಲ್ಲರಲ್ಲಿಯೂ ಮೂಡುತ್ತದೆ. ಮಾನ್ಯಳಿಗೆ ಆಸ್ಪತ್ರೆಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಮಾನ್ಯ ಯಾಕೆ ಇಲ್ಲಿಗೆ ಬಂದಳು ಎಂದು ಗೌತಮ್ ಯೋಚಿಸುತ್ತಾನೆ. ವಿಷಯ ಗೊತ್ತಿಲ್ಲದ ಭೂಮಿಕೆ ಟೆನ್ಷನ್ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ ಎಂದು ಸಮಾಧಾನ ಮಾಡುತ್ತಾಳೆ. ಇನ್ನೊಂದೆಡೆ ಶಕುಂತಲಾ ದೇವಿ ಮತ್ತು ಮಾನ್ಯ ಗೌತಮ್ಗೆ ಕೈ ಸಿಗಬಾರದು ಎಂದು ಹೇಳುತ್ತಾರೆ. ಅವರು ಸಿಕ್ಕರೆ ಅನ್ನೋ ಪ್ರಾಬ್ಲಮ್, ಮಾನ್ಯಳನ್ನು ಕಂಡರೆ ಗೌತಮ್ ದ್ವೇಷ ಎಂದು ಮಾವ ಹೇಳುತ್ತಾರೆ. ಆ ಸಮಯದಲ್ಲಿ ಗೌತಮ್ ಫೋನ್ ಮಾಡುತ್ತಾನೆ. ಮಾನ್ಯಳಿಗೆ ಆಕ್ಸಿಡೆಂಟ್ ಆಗಿದೆ ಎಂಬ ವಿಚಾರ ತಿಳಿಸುತ್ತಾನೆ. ಅವಳಿಗೆ ಪ್ರಜ್ಞೆ ಬರುವ ಮೊದಲು ನಾನು ಇಲ್ಲಿ ಬರಬೇಕು ಎಂದು ಶಕುಂತಲಾ ಆಸ್ಪತ್ರೆಗೆ ಹೋಗುತ್ತಾರೆ. ಏನು ಗಾಯ ಕಾಣ್ತಾ ಇಲ್ಲ, ಏನೆಲ್ಲಾದರೂ ಇಂಟರ್ನಲ್ ಇಂಜುರಿ ಆಗಿದೆಯೇ ನೋಡಬೇಕು, IMRI ಸ್ಕ್ಯಾನ್ ಮಾಡಬೇಕು, ಅವಳಿಗೆ ಪ್ರಜ್ಞೆ ಬರಬೇಕು ಎಂದು ಡಾಕ್ಟರ್ ಹೇಳುತ್ತಾಳೆ. ಗೌತಮ್ ಮನೆಗೆ ಹೋಗೋಣ ಎನ್ನುತ್ತಾನೆ. ಅವಳಿಗೆ ಪ್ರಜ್ಞೆ ಬಂದರೆ ನಾವಿಲ್ಲಿ ಇರಬಾರದು ಎಂದುಕೊಂಡು ಆಗ ಶಕುಂತಲಾ ದೇವಿ ಬರುತ್ತಾಳೆ. ಗೌತಮ್ ಧೈರ್ಯ ಹೇಳ್ತಾನೆ. ಜೀವನ್ ಸಂಗೀತ ಲೋಕದಲ್ಲಿ ಮುಳುಗಿರ್ತಾನೆ. ಆತ ಮಹಿಮಾ ಬರುತ್ತಾರೆ. ಎಲ್ಲರನ್ನು ಅಂದುಕೊಂಡಿರುವಂತೆ ಅಭಾಷಣ್ ಆಗಿರುವ ಆಕ್ಸಿಡೆಂಟ್ ಅಲ್ಲ, ಅದು ನನ್ನಿಂದ ನಾನೇ ಅಭಾಷಣ್ ಮಾಡಿಸಿದ್ದೆ ಎಂದು ಸತ್ಯ ಹೇಳ್ತಾಳೆ. ಮಗುವಾದ ಮೇಲೆ ಗಂಡ ಕಡಿಮೆ ಪ್ರೀತಿಸ್ತಾನೆ ಎಂದೆಲ್ಲ ಯಾರೆಲ್ಲ ಹೇಳಿದ್ರು, ಆ ಭಯದಲ್ಲಿ ಅಭಾಷಣ್ ಮಾಡಿಸಿದೆ ಎಂದು ಹೇಳುತ್ತಾನೆ. ಕೋಪದಿಂದ ಜೀವನ್ ಒಂದೆಟ್ಟು ಹೊಡೆಯುತ್ತಾನೆ. ಮಗುವನ್ನು ಕೊಂದ ರಾಕ್ಷಸಿ, ನಿನ್ನನ್ನು ನಾನು ಸುಮ್ಮನೆ ಇರುವುದಿಲ್ಲ ಎಂದು ಹೇಳಿ ಜೀವನ್ ಹೇಳುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.